ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಲೋಕಲ್ ಕನ್ನಡಿಗ. ವಿಷಯ ಏನಂದ್ರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತ ವಿಡಿಯೋಗಳು ಅಂದ್ರೆ ಕರಡಿಗಳ ವಿಡಿಯೋಗಳು ನೋಡ್ತಿರ್ಬೋದು ನೀವು. ಏರ್ಪೋರ್ಟ್ ಕಾಂಪೌಂಡ್ ದಾಟಿದ ಕರಡಿ, ಹಾಗೆ ಹೀಗೆ ಅಲ್ಲಿಂದ ಇಲ್ಲಿಗೆ ಬಂತು ಕರಡಿ, ಶಿವಮೊಗ್ಗ, ಚಿಕ್ಕಮಗಳೂರು ಅಥವಾ ಬಳ್ಳಾರಿ, ಅಂದ್ರೆ ನಮ್ಮ ಈ ಬಯಲುಸೀಮೆ ಭಾಗ ಏನಿದೆ ಅಂದ್ರೆ ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಅಥವಾ ಪಾವಗಡ ಈ ಭಾಗದಲ್ಲಿ ಕರಡಿಗಳ ಒಂದು ಆವಾಸ ಸ್ಥಾನಗಳು ಹೆಚ್ಚು. ಯಾಕಂದ್ರೆ ಇಲ್ಲಿ ಗುಡ್ಡಗಾಡು ಪ್ರದೇಶಗಳು ನೋಡ್ತಾ ಇರ್ಬೋದು ನೀವು. ಈ ತರ ಒಂದು ಗುಡ್ಡಗಾಡು ಪ್ರದೇಶ ಇವುಗಳ ಆವಾಸ ಸ್ಥಾನಕ್ಕೆ ಒಂದು ಹೇಳಿ ಮಾಡಿಸಿದಂತ ಒಂದು ಜಾಗಗಳು. ಹಾಗಾಗಿ ಈ ಪ್ರದೇಶದಲ್ಲಿ ಕರಡಿಗಳ ಸಂಚಾರ ಹೆಚ್ಚು. ಆದಾಗ್ಯೂ ಕರಡಿಗಳು ನಗರ ಪ್ರದೇಶಗಳಿಗೆ ಬರೋದಕ್ಕೆ ಮುಖ್ಯ ಕಾರಣಗಳೇನಪ್ಪಾ ಅಂದ್ರೆ, ಈ ಒಂದು ಏನ್ ಸಮಯ ಇದೆ, ಏಪ್ರಿಲ್, ಜೂನ್, ಜುಲೈ ಈ ತಿಂಗಳಲ್ಲಿ ಕರಡಿಗಳ ಒಂದು ಸಂತಾನೋತ್ಪತ್ತಿಯ ಸಕಾಲ. ಹಾಗಾಗಿ ಅದರ ಪೂರ್ವ ಸಿದ್ಧತೆಯ ಭಾಗವಾಗಿ ಈಗೇನಿದೆ, ಈ ಸಮಯ ಏನಿದೆ ಅಂದ್ರೆ ಏಪ್ರಿಲ್ ಅಥವಾ ಮಾರ್ಚ್ ಏಪ್ರಿಲ್ ಟೈಮ್ ಏನಿದೆ, ಈ ಸಮಯದಲ್ಲಿ ಈ ಕರಡಿಗಳ ಒಂಥರ ಈ ಗಂಡು ಹೆಣ್ಣುಗಳ ಸಂಘಟಿತ ಹೋರಾಟ ಹೆಚ್ಚು. ಹಾಗಾಗಿ ಈ ಒಂದು ಸಮಯದಲ್ಲಿ ಅವು ತಮ್ಮ ಒಂದು ಟೆರಿಟರಿನ ಬಿಟ್ಟು ಆಚೆ ಬರುವಂತಹ ಸಂದರ್ಭಗಳು ಇರ್ತವೆ. ಹಾಗಾಗಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಿಗೆ ಕರಡಿಗಳು ಬರೋದು ಸರ್ವೇ ಸಾಮಾನ್ಯ. ಈ ಒಂದು ಸಮಯನ ಇದನ್ನ ಅರಿವಿಲ್ದೇ ಇರುವಂತ ನಾವುಗಳು ಅವುಗಳಿಗೆ ಏಕಾಏಕಿ ನಾವು ಎದುರಾದಾಗ ಕರಡಿಗಳು ಸಾಮಾನ್ಯವಾಗಿ ದಾಳಿ ಮಾಡೋದು ನಿಜಾನೇ. ಆದ್ರೆ ಒಂದು ವಿಷಯ ಕೇಳ್ತಿದ್ ಸ್ನೇಹಿತರೆ, ಈ ಒಂದು ನಾನು ಪ್ರದೇಶ ಏನಿದೆ ಇಲ್ಲಿ ಕರಡಿಗಳ ಒಂದು ಹಾಟ್ಸ್ಪಾಟ್ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಬೆಳಗ್ಗೆ ಇದು ಸುಮಾರು ಒಂದು 7 ಗಂಟೆ ಸಮಯ ನಾನು ಲೇಟಾಗೆ ಬಂದೀನಿ. ಯಾಕೆಂದ್ರೆ ಸ್ವಲ್ಪ ಇಲ್ಲಿ ಕರಡಿಗಳು ಬಂದು ನೀರು ಕುಡಿಯೋದು ಅಥವಾ ತಮ್ಮ ಇಲ್ಲಿಂದ ಪಾಸ್ ಆಗೋದು ಈ ಒಂದು ಜಾಗ. ಆದಾಗ್ಯೂ ನಾನು ಈ ಒಂದು ಪ್ರದೇಶದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಕಾರಣ ಏನಂದ್ರೆ, ನನ್ನ ಒಂದು ಮಾತಾಡುವಂಥ ಶಬ್ದಕ್ಕೆ ಕರಡಿ ಇಲ್ಲೇ ಸುತ್ತಮುತ್ತ ಎಲ್ಲೇ ಇದ್ರು ಸಹಿತ ಅದು ನನ್ನ ಹತ್ರ ಬರೋದಿಲ್ಲ. ಅದ್ರ ಪಾಡಿಗೆ ಅದು ತಾನು ಹೋಗ್ಬಿಡುತ್ತೆ. ಹಾಗಾಗಿ ಆ ಒಂದು ಧೈರ್ಯದಿಂದಲೇ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವೆಲ್ಲ ಸುತ್ತಮುತ್ತ ನೋಡಿ, ಇಲ್ಲಿ ಯಾವುದೇ ಒಂದು ನರಪಿಳ್ಳೆನೂ ನಿಮಗೆ ಕಾಣೋದಿಲ್ಲ. ಆಯ್ತಾ? ಇದು ಒಂದು ಕಾರಣ. ಆದ್ರೆ ಎರಡನೇ ಕಾರಣ ಏನಂದ್ರೆ, ಈ ಒಂದು ಬೇಸಿಗೆ ಸಮಯದಲ್ಲಿ ಪ್ರತಿಯೊಂದು ಗಿಡಗಳು, ಮರಗಳು ಸಹಿತ ತಾವು ಈ ಒಂದು ಎಲೆಗಳನ್ನೆಲ್ಲ ಉದುರಿಸಿ ಚಳಿಗಾಲದಲ್ಲಿ ಈ ಒಂದು ಏನ್ ಟೈಮ್ ಇದೆ, ಒಂಥರ ಹೊಸ ಚಿಗುರು ಬಂದು, ಆಮೇಲೆ ನಾವೇನೇನು ಯುಗಾದಿಲೆಲ್ಲ ನೋಡ್ತೀವಲ್ಲ, ಚಿಗುರು ಮತ್ತೆ ಹೂ ಹಣ್ಣುಗಳು ಬರುವಂತ ಸಮಯ ಇದು. ಹಾಗಾಗಿ ನಮ್ಮಲ್ಲಿ ಒಂದು ಮಹುವಾ ಅಂತ ಒಂದು ಫ್ಲವರ್ ಬರುತ್ತೆ, ಅಂದ್ರೆ ಈ ಇಪ್ಪೆ ಮರ ಅಂತ ನಾವು ಕರಿತೀವಿ. ಆ ಇಪ್ಪೆ ಮರ ಏನ್ ಮಾಡ್ತಾರೆ, ನಮಗಿಲ್ಲ ಸಾಕಷ್ಟು ಆ ಮರದ ಒಂದು ಪರಿಚಯ ಕಮ್ಮಿನೇ. ಈ ಉತ್ತರ ಭಾರತ, ಈಶಾನ್ಯ ಭಾರತಗಳಲ್ಲಿ ಈ ಒಂದು ಇಪ್ಪೆ ಹೂವಿನ ಒಂದು ಹಣ್ಣಿನಿಂದ, ಹೂವುಗಳಿಂದ ಒಂದು ನೈಸರ್ಗಿಕವಾದಂತಹ ವೈನ್ನ ತಯಾರಿಸ್ತಾರೆ. ಹಾಗೆ ನಮ್ಮ ಮಂಡ್ಯ, ಮೈಸೂರು ಭಾಗಗಳಲ್ಲಿ ಈ ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವಿರುತ್ತೆ, ನೋಡಿರ್ತಾರೆ. ಆದ್ರೆ ನಮ್ಮ ಭಾಗದಲ್ಲಿ ಕಮ್ಮಿ. ನಮ್ಮಲ್ಲಿ ಅಂದ್ರೆ ಕಾಡುಗಳಲ್ಲಿ ಇದ್ದೇ ಇರ್ತವೆ ಆ ಒಂದು ಮರಗಳು, ಯಾಕೆಂದ್ರೆ ಸಸ್ಯ ಸಂಪತ್ತು ಅಂದಮೇಲೆ ಇರಲೇಬೇಕು. ಹಾಗೆ ಈ ಹಣ್ಣುಗಳನ್ನ, ಈ ಹೂಗಳನ್ನ ತಿನ್ನಂತ ಕರಡಿಗಳು ಈ ಮದ ಬಂದ್ಬಿಡುತ್ತೆ. ಅಂದ್ರೆ ನಾವ್ ಹೇಳ್ತೀವಲ್ಲ, ಈ ನಮ್ಮ ಆಡು ಭಾಷೆನಲ್ಲಿ ಈ ಬೆದೆ ಅಂತೀವಲ್ಲ, ಆ ಒಂದು ಅದಕ್ಕೊಂಥರ ಈ ಕುಡ್ದಾಗ ಮನುಷ್ಯರು ನಾನೇ ಡಾನು ಅಂತಾರಲ್ಲ, ಆ ರೀತಿ ಒಂದು ಪ್ರವೃತ್ತಿ ಅದರಲ್ಲೂ ಬರುತ್ತೆ. ಒಂಥರ ಎಣ್ಣೆ ಹೊಡೆದಂಗೆ, ಮದ್ಯಪಾನ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಈ ಸಮಯದಲ್ಲೂ ಸಹಿತ ಕರಡಿಗಳು ಎದುರಿಗೆ ಅಕಸ್ಮಾತ್ ಸಿಕ್ಕಾಗ ಅವು ಏಕಾಏಕಿ ದಾಳಿ ಮಾಡೋದು ಸಹಜನೇ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಬೇಸಿಗೆ ಸಮಯದಲ್ಲಿ ನೀವು ನೋಡ್ತಿರ್ಬೋದು, ಈ ಒಂದು ನೀರಿನ ಸೆಲೆಗಳು, ಈ ಕಾಡೊಳಗಿರೋಂಥ ನೀರಿನ ಸೆಲೆಗಳು ಅಥವಾ ಹಳ್ಳಗಳು ಬತ್ತಿ ನೀರಿಗಾಗಿ ಅವು ಪರದಾಡೋಂಥ ಸಮಯ ಬರುತ್ತೆ. ಹಾಗಾಗಿ ಕರಡಿಗಳು ತಮ್ಮ ಆಹಾರ ಮತ್ತು ನೀರಿಗಾಗಿ ಗ್ರಾಮೀಣ ಪ್ರದೇಶಗಳಿಗೆ ಬರೋದು ಸಹಜನೇ. ಈ ಸಮಯದಲ್ಲೂ ಸಹಿತ ನಾವು ಎದುರಾಗಿದಾಗ ಅಕಸ್ಮಾತ್ ದಾಳಿ ಆಗೋದು ಸಹಜನೇ. ಆಮೇಲೆ ಇನ್ನೊಂದು ಮುಖ್ಯವಾದ ಕಾರಣನ ನಾವು ನೋಡೋದಾದ್ರೆ, ಈ ಒಂದು ಸಮಯ ಏನಿದೆ, ಈ ಚಳಿಗಾಲದಲ್ಲಿ ಹಾಕಿದಂಥ ಮರಿಗಳು ತಾವು ಸ್ವಲ್ಪ 2-3 ತಿಂಗಳು ದೊಡ್ಡವಾಗಿರೋದ್ರಿಂದ ತಾಯಿ ಜೊತೆ ತಮ್ಮ ಆಹಾರದ ಹುಡುಕಾಟದಲ್ಲಿ ಅಥವಾ ನೀರಿನ ಹುಡುಕಾಟದಲ್ಲಿ ತಾಯಿ ಜೊತೆ ಹೊರಗೆ ಬರೋದು ಸಹಜ. ಈ ಸಮಯದಲ್ಲಿ ಅವು ಗ್ರಾಮೀಣ ಪ್ರದೇಶಗಳಿಗೆ ಬರೋದಂತೂ ಸತ್ಯನೇ. ಯಾಕೆಂದ್ರೆ ಅವುಗಳಿಗೆ ಕಾಡಿನಲ್ಲಿ ಸಿಗುವಂತ ಫುಡ್ಗಳು ಎಲ್ಲೂ ಸಿಗೋದಿಲ್ಲ ಅಥವಾ ನೀರು ಸಿಗೋದಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಿಗೆ ಬರೋದು ಸಹಜ. ಆ ಒಂದು ಸಮಯದಲ್ಲಿ, ಈ ಮರಿಗಳಿರುವಂತ ಸಮಯದಲ್ಲಿ ತಾಯಿ ಕರಡಿ ಇದೆಯಲ್ಲ, ತುಂಬಾ ಅಗ್ರೆಸಿವ್ ಆಗಿರುತ್ತೆ ಸ್ನೇಹಿತರೆ. ಅದನ್ನ ನಾವು ಹೇಳೋಕೆ ಸಾಧ್ಯನೇ ಇಲ್ಲ. ನಾನು ಸಾಕಷ್ಟು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸಹಿತ. ಆಮೇಲೆ ನನ್ನ ಒಂದು ಉದ್ದೇಶ ಏನಂದ್ರೆ, ಈ ಕರಡಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಈ ತಿಳ್ಕೊಳ್ಳೋದ್ರಿಂದ ನಾವು ಆದಷ್ಟು ಕರಡಿಗಳಿಂದ ನಾವು ದಾಳಿಗೊಳಗಾಗೋದನ್ನ ನಾವು ಆದಷ್ಟು ತಪ್ಪಿಸ್ಬೋದು. ಆದ್ರೆ ಅದಕ್ಕೆ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ನಮ್ಮ ರೈತರು ಏನಿದ್ದಾರೆ, ಮುಂಜಾನೆ ಎದ್ದು 6 ಗಂಟೆಗೆ ತೋಟಕ್ಕೆ ಹೋಗಿ ಕಾಯಿ ತಗೊಂಡು ಬರೋದು ಒಂದು ಪದ್ಧತಿ ಅಥವಾ ವಾಡಿಕೆ ಅಂತಾನೆ ಕರಿಬೋದು.
ಈ ಸಮಯ ಏನಿದೆ ಮುಂಜಾನೆ ನೀವು ರೈತರ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಯಾವತ್ತೇ ಆಗಲಿ ಈ ಒಂದು ಬೇಸಿಗೆ ಸಮಯದಲ್ಲಿ ವಾತಾವರಣದಲ್ಲಿ ದಿಢೀರ್ ಬದಲಾವಣೆ ಆಗುತ್ತೆ ನೋಡಿ. ಅಂದರೆ ಈ ಮೋಡ ಮುಸುಕಿದ ವಾತಾವರಣ ಅಥವಾ ಮಳೆ ಸುರಿತಾ ಇರುವಂಥದ್ದು ಅಥವಾ ಮಂಜು ಮುಸುಕಿರೋ ಅಂಥದ್ದು, ಈ ಸಮಯದಲ್ಲಿ ಕರಡಿಗಳು ತಮ್ಮ ಟೆರಿಟರಿಗೆ ಹೋಗುವಂಥದ್ದು, ತಮ್ಮ ಗುಹೆಗಳಿಗೆ ಹೋಗುವಂಥದ್ದು ಲೇಟ್ ಮಾಡ್ತವೆ. ಯಾಕೆಂದರೆ ಮನುಷ್ಯ ಆದರೆ ಅವನಿಗೆ ಆದ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಅವನು ನಾನು ಇಷ್ಟೊತ್ತಿಗೆ ಎದ್ದಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಆದರೆ ಕರಡಿಗಳಿಗೆ ಆ ಥರ ಯಾವುದೇ ಟೈಮ್ ಫಿಕ್ಸ್ ಇರಲ್ಲ. ಆತ ಸೂರ್ಯೋದಯ ಆಗೋದನ್ನು ನೋಡಿ ಅವು ತಮ್ಮ ಒಂದು ಗೂಡನ್ನು ಸೇರ್ತಕ್ಕಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಕರಡಿಗಳು ತಮ್ಮ ಟೆರಿಟರಿಗೆ ಹೋಗಿರೋದಿಲ್ಲ. ಹಾಗಾಗಿ ಕರಡಿಗಳ ದಾಳಿ ಆಗೋದು ಇಂಥ ಸಂದರ್ಭದಲ್ಲಿ ಹೆಚ್ಚು. ಏನು ಕಾಣ್ತಿದೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲಿದೆ ನೋಡ್ರಿ ಕರಡಿ. ಈ ಪಾಯಿಂಟ್ ಇದು ಅಲ್ಲಿ ಹೋಗ್ತಾ ಇದೆ ನೋಡಿ. ನಾನು ಬೆಳಗ್ಗೆನೇ ಈ ಒಂದು ಮೋಡ ಮುಸುಕಿದ ವಾತಾವರಣ ಅಂತಾರಲ್ಲ ಆ ಒಂದು ಟೈಮಲ್ಲಿ ಬಂದಿದ್ದೀನಿ. ಹೋಗ್ತಾ ಇದೆ. ನೋಡಿ ಗೊತ್ತಾಗ್ತೀನಿ. ಹೋಗ್ತಾ ಇದೆ ನೋಡಿ. ಅದು ನಿತ್ಯ ಇದು ಓಡಾಡೋವಂಥ ಜಾಗ ಇದು. ಹೋಯ್ತಲ್ಲ, ಮಳೆ ಆಯಿತು. ಆನಂತರ ಈ ನಾವೇನು ನೀವು ಈ ಕರಡಿಗಳ ಸಂಚಾರ ಇರುವಂಥ ಗ್ರಾಮಗಳಲ್ಲಿ ಅಥವಾ ಏನು ನಗರ ಪ್ರದೇಶಗಳಲ್ಲಿ ಏನು ಮಾಡಬೇಕು ಅಂದರೆ ಒಬ್ಬಂಟಿಯಾಗಿ ಓಡಾಡೋದನ್ನು ತಪ್ಪಿಸ್ಬೇಕು ಸ್ನೇಹಿತರೆ. ಆದಷ್ಟು ಬೆಳಗ್ಗೆ, ಮುಂಜಾನೆ ಮತ್ತು ಸಂಜೆ. ಹಾಗೂ ನಾನು ಈ ಒಂದು ಪ್ರದೇಶದಲ್ಲಿ ಏನಿದ್ದೀನಿ ನಿಮಗೆ ಹೇಳಿದ್ದೀನಿ ಸಹಿತ. ಈ ಒಂದು ಪ್ರದೇಶದಲ್ಲಿ ನನ್ನ ಅನುಭವಕ್ಕೆ ಬಂದಿರೋದೇನೆಂದರೆ, ನಾವು ಮಾತಾಡ್ತಾ ಹೋದಾಗ ನಮ್ಮ ವಾಯ್ಸಿಗೆ ಅವು ಕರಡಿಗಳು ನಮ್ಮ ಹತ್ರ ಬರೋದಿಲ್ಲ. ಆದಷ್ಟು ದೂರ ಹೋಗುವಂಥ ಪ್ರಯತ್ನ ಮಾಡ್ತವೆ. ಯಾಕೆಂದರೆ ನನಗೆ ನನ್ನ ಜೀವನದಲ್ಲಿ ಆದಂಥ ಸತ್ಯ ಘಟನೆ, ಈ ಒಂದು ಗುಡ್ಡ ಏನು ಕಾಣ್ತಿದೆ, ಈ ಗುಡ್ಡದಿಂದ ಪಕ್ಕದಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ಹೋಗುವಾಗ ನನಗೆ ಆದಂಥ ಅನುಭವ, ನನ್ನ ಜೀವನದಲ್ಲಿ ಆದಂಥ ಅನುಭವ. ಆಮೇಲೆ ನೀವು ಅಕಸ್ಮಾತ್ ಒಬ್ಬಂಟಿಯಾಗಿ ಓಡಾಡಬೇಕು ಅಂತ ಬಂದಾಗ, ಇವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಕೈಲೂ ಮೊಬೈಲ್ಗಳು ಇರ್ತವೆ. ಅಂದರೆ ಕೀಪ್ಯಾಡ್ ಆಗಲಿ ಅಥವಾ ಇನ್ನೊಂದು ಆಂಡ್ರಾಯ್ಡ್ ಆಗಿರಲಿ, ಯಾವ್ದಾರಾಗಲಿ, ಸ್ಮಾರ್ಟ್ಫೋನ್ ಆಗಿರಲಿ, ನೀವು ಹಾಡುಗಳನ್ನ ಇಟ್ಕೊಂಡು ಜೋರಾಗಿ ಓಡಾಡೋವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಕರಡಿಗಳು ಓಡಾಡೋಂಥ ಪ್ರದೇಶದಲ್ಲಿ ಆ ಒಂದು ಶಬ್ದಕ್ಕೆ ಕರಡಿಗಳು ಹತ್ರ ಬರೋದಿಲ್ಲ. ದಯವಿಟ್ಟು ಸ್ನೇಹಿತರೆ ಇದನ್ನು ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಯಾಕೆಂದರೆ ಈ ಸಮಯ ಕರಡಿಗಳ ಒಂದು ಚೈತ್ರ ಕಾಲ. ಹಾಗಾಗಿ ನಾವು ಪ್ರತಿಯೊಬ್ಬರು, ಅದು ನಮ್ಮ ಒಂದು ಪ್ರಾಣಿ ಸಂಪತ್ತೆ, ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.